ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಯಾರ್ಯಾರು ಆಯುಷ್ 2022 ಎರಡನೇ ಸುತ್ತಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅವರಿಗೆ ಫೀಸನ್ನು ಪೇ ಮಾಡೋದಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಇವತ್ತು ಮಧ್ಯಾಹ್ನ 1 ಗಂಟೆವರೆಗೂ ನೀವು ಫೀಸನ್ನು ಪೇ ಮಾಡ್ಬೋದು. ಅದಾದಮೇಲೆ ಅಡ್ಮಿಷನ್ನ ತೊಗೊಳ್ಬೋದು. ಬಟ್ ವೆರಿ ಇಂಪಾರ್ಟೆಂಟ್ ಅಂತಂದರೆ ತಮಗೆಲ್ಲ ಗೊತ್ತಿದೆ, ಹಿಂದಿನ ಒಂದು ರೌಂಡಿನಲ್ಲಿ ಹಿಂದಿನ ಸೆಕೆಂಡ್ ರೌಂಡನ್ನು ನಡೆಸಬೇಕಾದ್ರೆ KE ಅವರು ಸೆಕೆಂಡ್ ಆ್ಯಂಡ್ ಫೈನಲ್ ರೌಂಡ್ ಅಂತ ಹೇಳಿ ನೋಟಿಫಿಕೇಷನ್ನ ಕೊಟ್ಟಿದ್ದರು. ಬಟ್ ಈಗ ಆಯುಷ್ ಕೋರ್ಸ್ಗಳಿಗೆ ಒಂದು ಮಾಪಪ್ ರೌಂಡನ್ನು ಕೂಡ ನಡೆಸ್ತೀವಿ ಅಂಥೇಳಿ ನೋಟಿಫಿಕೇಷನ್ ಕೊಟ್ಟಿರುವಂಥದ್ದು. ಇದನ್ನು ಕೊಡೋದಕ್ಕೆ ಒಂದು ಮುಖ್ಯ ಕಾರಣ ಏನಂತಂದರೆ, ಇಂಡಿಯಾ ಗೌರ್ಮೆಂಟ್ ಏನಿದೆ ಅದು ಆಯುಷ್ ಮಂತ್ರಾಲಯ, ಭಾರತ ಸರ್ಕಾರ ಅಂತ ನಾವೇನು ಹೇಳ್ತೀವಿ, ಅದು 2022ನೇ ಸಾಲಿನ ಆಯುಷ್ ಕೋರ್ಸ್ಗಳಿಗೆ ಅಡ್ಮಿಷನಿಗೆ ಸಂಬಂಧಪಟ್ಟಂತೆ ದಿನಾಂಕವನ್ನು 4ನೇ ತಾರೀಕು 3ನೇ ತಿಂಗಳು ಅಂದರೆ ಮಾರ್ಚ್ 4ರವರೆಗೆ ವಿಸ್ತರಿಸಲಾಗಿದೆ. ಅಂದರೆ ಮಾರ್ಚ್ 4ರವರೆಗೆ ಎಕ್ಸ್ಟೆಂಡ್ ಮಾಡಿರೋದಕ್ಕೆ ಆಯುಷ್ ಇಲಾಖೆಯವರು KE ಅವರಿಗೆ ನೀವು ಇನ್ನೊಂದು ಸುತ್ತಿನ ಮಾಪಪ್ ರೌಂಡನ್ನು ಕೂಡ ಉಳಿದಿರುವಂಥ ಸೀಟ್ಗಳಿಗೆ ಮಾಡಿ ಅಂತೇಳಿ ಹೇಳಿದ್ದಾರೆ. ಈಗ KE ಅವರು ಮಾಪಪ್ ರೌಂಡನ್ನು ನಡೆಸ್ತಾ ಇದ್ದಾರೆ. ಅದು ಯಾವ್ಯಾವ ಸೀಟುಗಳಿಗೆ ಅಂತಂದರೆ, ಯಾವ್ಯಾವ ಸೀಟುಗಳು ಫಸ್ಟ್ ರೌಂಡಿನಲ್ಲಿ ಅಲಾಟ್ ಆಗಿಲ್ಲ ಅಥವಾ ಕ್ಯಾನ್ಸಲ್ ಆಗಿದೆ, ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗದೇನೆ ಉಳಿದಿರುವಂಥ ಸೀಟುಗಳು ಮತ್ತು ಕ್ಯಾನ್ಸಲ್ ಮಾಡ್ಕೊಂಡಿರುವಂಥ ಸೀಟುಗಳು, ಇವೆಲ್ಲ ಸೀಟುಗಳಿಗೆ ಗೊತ್ತಿರಲಿ ಈಗ ಮಾಪಪ್ ರೌಂಡ್ ನಡೆಸ್ತಾ ಇದ್ದಾರೆ. ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ನೋಡಿ. ಮೊದಲನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ಅಥವಾ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ನೀವೇನಾದರೂ ಸೀಟನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದರೆ, ಸೀಟನ್ನು ರದ್ದುಪಡಿಸ್ಕೊಂಡಿದ್ದರೆ ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅರ್ಹತೆಯನ್ನು ಪಡೆಯೋದಿಲ್ಲ. ಗೊತ್ತಿರಲಿ, ಈ ಮಾಪಪ್ ರೌಂಡ್ ಆನ್ಲೈನೇ ಇರ್ತದೆ, ಆಫ್ಲೈನ್ ಇರೋದಿಲ್ಲ. ಆ ಕಾರಣದಿಂದ ಯಾರ್ಯಾರಿಗೆ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿದೆ ಅಥವಾ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಫೀಸ್ ತುಂಬಿಲ್ಲ, ಸೆಕೆಂಡ್ ರೌಂಡಿಗೆ ಸೀಟ್ ಸಿಕ್ಕಿದೆ, ಇಷ್ಟ ಇಲ್ಲ, ಫೀಸ್ ತುಂಬಿಲ್ಲ, ಅವರೆಲ್ಲರ ಸೀಟುಗಳು ಕೂಡ ಇಲ್ಲಿ ಬರ್ತದೆ. ಬಟ್ ಅವ್ರು ಯಾರೂ ಕೂಡ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ಬಹಳಷ್ಟು ಜನ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿ ಕೂಡ ಕೇಳ್ತಾ ಇದ್ರು, ಸರ್ ನನಗೆ ಆಲ್ರೆಡಿ ಸೀಟ್ ಸಿಕ್ಕಿದೆ ಸೆಕೆಂಡ್ ರೌಂಡಲ್ಲಿ, ಇಂಟ್ರೆಸ್ಟ್ ಇಲ್ಲ, ಬಟ್ ಏನು ಮಾಡಬೇಕು, ಕ್ಯಾನ್ಸಲ್ ಹೇಗೆ ಮಾಡ್ಕೊಳ್ಬೇಕು ಅಂಥೇಳಿ. ಗೊತ್ತಿರಲಿ, ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಆನ್ಲೈನಲ್ಲಿ ಯಾವುದೇ ರೀತಿ ಲಿಂಕನ್ನು KE ಅವರು ಕೊಟ್ಟಿಲ್ಲ. ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಆಪ್ಷನನ್ನು ಕೂಡ ಕೊಟ್ಟಿಲ್ಲ. ಬಟ್ ಇಲ್ಲಿ ಕೊಟ್ಟಿರುವಂಥ ನೋಟಿಫಿಕೇಷನ್ ನೋಡಿದರೆ, ನೀವು KE ಅವರಿಗೆ ಹೋಗಿ ಕ್ಯಾನ್ಸಲ್ ಮಾಡೋದಕ್ಕೆ ಅಪ್ಲಿಕೇಶನನ್ನು ಕೊಟ್ಟರೆ ಏನಾದರೂ ಒಂದು 10,000 ರೂಪೀಸ್ ಫೈನನ್ನು ತೊಗೊಂಡು ಕ್ಯಾನ್ಸಲ್ ಮಾಡಬಹುದು. ಇದು ಕೂಡ ನನ್ನ ಒಂದು ಊಹೆ ಅಷ್ಟೇ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮಗೆ ಈಗ ಸಿಕ್ಕಿರುವಂಥ ಸೀಟು ಇಷ್ಟನೇ ಇಲ್ಲ ಅಂತಂದರೆ ದಯವಿಟ್ಟು KE ಆಫೀಸಿಗೆ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಕ್ಯಾನ್ಸಲ್ ಮಾಡಿ ಕೊಡ್ಬೋದು. ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗ್ತದೆ, ಮೇ ಬಿ ನೀವು ಈ ವರ್ಷ ಲಾಂಗ್ ಟರ್ಮನ್ನು ಬರೀಬೋದು, ಅಥವಾ ಈ ವರ್ಷ ಬೇರೆ ಯಾವುದಾದ್ರೂ ಅಂದರೆ CETಯನ್ನು ಬರೆದುಬಿಟ್ಟು ನೆಕ್ಸ್ಟ್ ಇಯರ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ KE ಅಂಡರ್ ಮುಂದಿನ ವರ್ಷ ಅಥವಾ ಮುಂದೆ ಬರುವಂತಹ ಯಾವುದೇ ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ, ನಿಮ್ಮನ್ನು ಬ್ಯಾನ್ ಮಾಡ್ತಾರೆ. KE ಅಂಡರ್ ಯಾವುದೇ ಕೋರ್ಸ್ಗಳಿಗೆ ನಿಮ್ಮನ್ನು ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡದೇ ಇರೋ ಹಾಗೆ ಮಾಡ್ತಾರೆ. ಅದಕ್ಕೆ ಇದನ್ನು ಬಿಟ್ಟು ನೀವು BCA ಮಾಡ್ತೀರಿ, BSc ಮಾಡ್ತೀರಿ ಅಂದರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ KE ಅಂಡರೇ ನೀವು ಕಂಟಿನ್ಯೂ ಆಗಬೇಕು, ನೆಕ್ಸ್ಟ್ ಇಯರ್ ನಾವು ನೀಟ್ ಬರೆದು ಮತ್ತು ನಾನು MBBS ಪಾರ್ಟಿಸಿಪೇಟ್ ಮಾಡ್ತೀನಿ, ಕಾಂಪೀಟ್ ಮಾಡ್ತೀನಿ ಅಂತ ಇದ್ದರೆ ದಯವಿಟ್ಟು ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ಐ ಥಿಂಕ್ ನನ್ನ ಒಂದು ಅನಿಸಿಕೆ ಪ್ರಕಾರ, ಇದು ಕೂಡ ನನ್ನ ಡೌಟ್ ಅಷ್ಟೇ, ನನಗೂ 100% ಶ್ಯೂರಿಟಿ ಇಲ್ಲ, KEಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಕ್ಯಾನ್ಸಲ್ ಮಾಡಿ ಕೊಡಬಹುದು. ಇದು ಒಂದು ಆಪ್ಷನ್ ನಿಮ್ಮ ಮುಂದೆ ಇರುವಂಥದ್ದಷ್ಟೇ. ಹಾಗಾದರೆ ಮಾಪಪ್ ರೌಂಡಿನ ಶೆಡ್ಯೂಲ್ ಏನಿದೆ ನೋಡಿ, ಫ್ರೆಶ್ ಎಂಟ್ರಿ ಆಫ್ ಆಪ್ಷನ್ಸ್. ಇಲ್ಲಿವರೆಗೆ ನೀವೇನು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದೀರಿ ಅದು ಯಾವುದನ್ನು ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ನೀವು ಫ್ರೆಶ್ ಆಗಿಯೇ ಆಯ್ಕೆಯನ್ನು ಸೇರಿಸಬೇಕಾಗ್ತದೆ, ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗ್ತದೆ. 24ನೇ ತಾರೀಕು ಸಂಜೆ 6 ಗಂಟೆಯಿಂದ 27ನೇ ತಾರೀಕು 10 ಗಂಟೆ ತನಕ ಟೈಮ್ ಇದೆ. ಮಾಪಪ್ ರೌಂಡಿನ ಸೀಟ್ ಅಲಾಟ್ಮೆಂಟ್ 27ನೇ ತಾರೀಕು 4 ಗಂಟೆ ನಂತರ ಆಗ್ತದೆ. ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ 28 ಮತ್ತು 1 28/1 ಅಂದರೆ 29/30 ಈ ತಿಂಗಳ ಇಲ್ಲ, 28 and 1 2 ದಿವಸ ಟೈಮ್ ಇದೆ. ಡೌನ್ಲೋಡಿಂಗ್ ದ ಅಡ್ಮಿಷನ್ ಆರ್ಡರ್ 28 ಇಂದ 2. ಲಾಸ್ಟ್ ಡೇಟ್ ಫಾರ್ ದ ರಿಪೋರ್ಟಿಂಗ್ ಕಾಲೇಜಸ್ 3/3/2023 ಬಿಫೋರ್ 5:30 PM. ಇದು ಮತ್ತೆ ಎಕ್ಸ್ಟೆಂಡ್ ಆಗೋದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇವನ್ನ ಕರೆಕ್ಟಾಗಿ ಮಾಪಪ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಹೊಸದಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಿ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.